ತುಳುನಾಡ ಸಂಸ್ಕೃತಿಯನ್ನು ಹೊತ್ತು ವೀರಕಂಬಳ ಅನ್ನುವಂಥ ಸಿನಿಮಾ ಫೆಬ್ರವರಿ 27ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಸರ್ ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕೆಂತಂದರೆ 50 ವರ್ಷದ ಸಿನಿ ಜರ್ನಿಯನ್ನು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಏನು ಹೇಳ್ತೀರಾ? ನಾನು 50 ವರ್ಷ ಮರ್ತು ಬಿಟ್ಟಿದ್ದೀನಿ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಾಡಿದ್ದೆಲ್ಲ ಮುಗಿದೋಯ್ತು. ಅದರ ದಾಖಲೆಗಳನ್ನ ದಾಖಲಿಸಾಗಿದೆ. ಜನಕ್ಕೂ ಗೊತ್ತು, ನನಗೂ ಗೊತ್ತು. ನಾನು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾನು ಹಿಂದೆ 50 ಮಾಡಿದ್ದೀನಿ, 50 ವರ್ಷ ಆಯಿತು ಅಂತ ಇಲ್ಲವೇ ಇಲ್ಲ. ನಾನು ಎಲ್ಲರಿಗೂ ಹೇಳೋದು ಏನಂದರೆ, ಸಿನಿಮಾದಲ್ಲಿ ಎಲ್ ಬೋರ್ಡ್ ಅಂತ ಈ ಡ್ರೈವಿಂಗ್ ಲೈಸೆನ್ಸ್ಗೆ ಕೊಡೋಕ್ಕೆ ಮೊದಲು ಹಾಕ್ತಾರೆ ಎಲ್ ಬೋರ್ಡ್ ಅಂತ. ಹಾಗೆ ಯಾವಾಗಲೂ ಎಲ್ ಬೋರ್ಡ್ ಹಾಕ್ಕೊಂಡೇ ಇರೋದು. ಯಾಕೆಂದರೆ ಲರ್ನಿಂಗ್. ಇವತ್ತು ಪ್ರತಿ ದಿವಸ ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್, ಡೂ ಸಮಥಿಂಗ್ ನ್ಯೂ ಅನ್ನೋದ್ರಲ್ಲಿ. ಇವಾಗ ಟೆಕ್ನಾಲಜಿ ಕಂಟೆಂಟ್ ಎಲ್ಲ ಹ್ಯೂಮನ್ ಎಮೋಷನ್ಸ್ ಸೇಮ್, ಬಟ್ ಆ ಎಮೋಷನ್ಸ್ನ ಯಾವ ಥರ ಹೊಸ ಟೆಕ್ನಾಲಜಿಲಿ ತಂದು ಜನಗಳಿಗೆ ಆಕರ್ಷಣೆ ಮಾಡಬೇಕು ಅನ್ನೋದೇ ಒಂದು ಮುಂದಿನ ಚಾಲೆಂಜ್ ಅಷ್ಟೇ. ಸರ್, ಈಗ ವೀರಕಂಬಳ ಈ ಸಿನಿಮಾದ ಕತೆ ಹೆಂಗೆ ಹುಟ್ಕೊಳ್ತು? ಈ ಸಿನಿಯ ಜರ್ನಿ ಹೇಳೋದಾದರೆ ಹೇಗೆ ಶುರು ಆಯಿತು ಅಂತ? ಇದು ನೋಡಮ್ಮ, ನಮ್ಮ ತಾಯಿಯವರು ಉಡುಪಿಯವರು, ನನ್ನ ವೈಫು ಪುತ್ತೂರು. ಒಂಥರ ದಕ್ಷಿಣ ಕನ್ನಡ ನನಗೆ ಒಂದು ಸ್ವಲ್ಪ ಬ್ಲಡ್ಡಲ್ಲಿ ಇದ್ದೇ ಇದೆ. ಸೊ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಪ್ರತಿ ವರ್ಷ ನಮ್ಮ ತಾಯಿಯವರು ಹೋದಾಗ ನಾನು ಉಡುಪಿಗೆ, ಕಲ್ಲಡ್ಕ, ಅವ್ರು ಹುಟ್ಟಿದ್ದೂರು ಅಲ್ಲಿಗೆಲ್ಲ ಹೋಗ್ತಾಯಿದ್ದೆ. ಹೋದಾಗ ಅವಾಗವಾಗ ಈ ಕಂಬಳನ ಎಲ್ಲೋ ಒಂದು 2 ಸರಿ ನೋಡಿದ್ದು ಗ್ಲಿಮ್ಸಸ್ ಇತ್ತು. ಆಮೇಲೆ ನನಗೆ ಮೂಡುಬಿದ್ರೆನಲ್ಲಿ, ಪುತ್ತೂರಿನಲ್ಲಿ ಈ ಕಂಬಳದ ಫಂಕ್ಷನ್ಗಳನ್ನ ಸಿನಿಮಾ ಡೈರೆಕ್ಟರ್ಸು, ಆರ್ಟಿಸ್ಟ್ನೆಲ್ಲ ಕರೆಯೋದೊಂದು ಅವರ ಪದ್ಧತಿ. ಹಾಗೆ ನಾನು ಒಂದು ಸರಿ ಕರೆದಿದ್ದಾಗ ಅಲ್ಲಿಗೆ ಹೋದಾಗ ನಾನು ಸುಮ್ಮನೆ ನೋಡಿದಾಗ, ಯಾಕಂದರೆ ಒಬ್ಬ ಕತೆ ಮಾಡುವಾಗ ಒಂದು ಕಥೆಯಲ್ಲಿ ಅದರಲ್ಲಿ ಕತೆ ಏನು ಸಿಗುತ್ತೆ, ಹ್ಯೂಮನ್ ಎಮೋಷನ್ಸ್ ಏನು ಸಿಗುತ್ತೆ, ಟೆಕ್ನಾಲಜಿ ಏನು ಯೂಸ್ ಮಾಡ್ಬೋದು, ಕ್ಯಾರೆಕ್ಟರ್ಸ್ ಏನು ಯೂಸ್ ಮಾಡ್ಬೋದು, ಫೋಟೋಗ್ರಫಿ ಯಾವ ಥರ ತರ್ಬೋದು, ಸೌಂಡ್ ಯಾವ ಥರ ತರ್ಬೋದು, ಹೀಗೆಲ್ಲ ಒಂದು ಕತೆಗೆ ಇವೆಲ್ಲ ವಿಷಯಗಳು ಇದ್ದಾಗ ಒಂದು ಕತೆ ಆಗುತ್ತೆ. ಸರಿ, ನಾನು ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಬರ್ಬೇಕಾದ್ರೆ ತರಂಗದಲ್ಲಿ ಒಂದು 25 ಪೇಜಿಂದ ಒಂದು ಆರ್ಟಿಕಲ್ ಬಂದಿತ್ತು ಕಂಬಳದ ಬಗ್ಗೆ. ಅದು ಓದಿದೆ. ಅದರಲ್ಲಿ ಎಲ್ಲ ವಿಷಯ ಬರ್ತಿದ್ರು. ಓನರ್ ಅಂದರೆ ಏನು, ರೈಡರ್ ಅಂದ್ರೇನು, ಅದ್ರ ಸಂಸ್ಕೃತಿ, 700 ವರ್ಷದ ಸಂಸ್ಕೃತಿ ಏನು, ಕೋಣಕ್ಕೂ ಮನುಷ್ಯನಿಗೂ ಭೂಮಿಗೂ ಸಂಬಂಧ ಏನು, ಅದನ್ನು ಯಾವ ಥರ ವರ್ಷಿಪ್ ಮಾಡ್ತಾರೆ, ಭೂಮಿ ತಾಯಿನ ಯಾವ ಥರ ವರ್ಷಿಪ್ ಮಾಡ್ತಾರೆ, ದೈವಗಳನ್ನ ಯಾವ ಥರ ಅದನ್ನು ರಿಕ್ವೆಸ್ಟ್ ಮಾಡ್ತಾರೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಆಮೇಲೆ ಆ ಸಂಬಂಧಗಳು, ಕೋಣ, ರೈಡರು, ಓನರು, ಅದ್ರ ಸಂಬಂಧಗಳು. ಆಮೇಲಿಂದ ಅದರಲ್ಲೊಂದು ಅಪೋಸಿಷನ್ನು, ಪಾಲಿಟಿಷಿಯನ್ಸು ಹೇಗೆ ಕಂಬಳನ ಯೂಸ್ ಮಾಡ್ಕೋತಾರೆ, ಅದೊಂದು ದೊಡ್ಡ ವಿಷಯ ಆಯಿತು. ಆಮೇಲೆ ಬೆಟ್ಟಿಂಗ್ನವ್ರು ಯಾವ ಥರ ನೋಡ್ತಾರೆ. ಆಮೇಲೆ ಕೆಲವು ಅಂಡರ್ವರ್ಲ್ಡ್ ಡಾನ್ಗಳು, ಅವ್ರು ಏನೇ ಅಂಡರ್ವರ್ಲ್ಡ್ ಡಾನ್ಗಳಾಗಿದ್ದರು, ಕಂಬಳಕ್ಕೆ ಬಂದಾಗ ಮಾತ್ರ ಅವರೊಂದು ಕಾಮನ್ ಮ್ಯಾನ್ ಆಗಿ ಅದಕ್ಕೆ ಬೇಕಾದಷ್ಟು ಸಪೋರ್ಟು, ಸಹಾಯ ಮಾಡೋದು, ಈ ಥರದ್ದೆಲ್ಲ ವಿಷಯಗಳು ಅದರಲ್ಲಿ ಇತ್ತು. ಸೊ ಅದನ್ನು ನೋಡಿ ಒಂದು ಅಂದ್ಕೊಂಡೆ ನಾನು, ಯಾತಕ್ಕೆ ಇದನ್ನೊಂದು ಸಿನಿಮಾ ಮಾಡಬಾರ್ದು. ಇವತ್ತವರೆಗೂ ಬರೀ ಕಂಬಳ ಒಂದೊಂದು ಶಾರ್ಟು 2 ಶಾರ್ಟು ತೋರಿಸಿದ್ದಾರೆ, ಪೂರಾ ಪಿಕ್ಚರ್ನೇ ಯಾಕೆ ಮಾಡಬಾರ್ದು ಅಂತ ಕತೆಗೆ ನಾನು ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅಂತ ಭಾಳ ದೊಡ್ಡ ರೈಟ್ರು, ಅವರೊಬ್ಬರು ಸಲೀಂ ಜಾವೇದ್ ಥರ ಅಲ್ಲಿ ಗುಳಿಗ ಅಂತ 800 ಡ್ರಾಮಾ ಪ್ಲಸ್ ಛತ್ರಪತಿ ಶಿವಾಜಿ, ತುಳು ಚಿತ್ರರಂಗದಲ್ಲಿ ಹಲವಾರು ಸಾಹಸಗಳನ್ನ, ಹೊಸ ಪ್ರಯೋಗಗಳನ್ನ ಮಾಡಿದ್ದಾರೆ ಅವರು. ಸೊ ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಫಸ್ಟು ಇಷ್ಟು ವಿಷಯ ಇದೆಯಾ ಸರ್ ಗೊತ್ತಿರಲಿಲ್ಲ ಅಂತ ಹೇಳಿ ನಾನು ಅವರು ಒಂದು ತುಳುನಾಡು ಪೂರ ರೌಂಡ್ ಹೊಡೆದ್ವಿ, ಒಂದು ಸುಮಾರು 1 ತಿಂಗಳು. ಆವಾಗ ಹಲವಾರು ವಿಷಯಗಳು, ಓನರ್ಗಳಿಂದ, ರೈಡರ್ಗಳಿಂದ ನಡೆದಿರೋ ಇನ್ಸಿಡೆಂಟ್ಗಳು. ಆಮೇಲೆ ಗುಣಪಾಲ್ ಕಡಂಬ ಅಂತ ಅವರು ಭೀಷ್ಮ ನಮ್ಮ ಕಂಬಳಕ್ಕೆ, ಅವರು ಕೆಲವು ಕತೆಗಳೆಲ್ಲ ಏನೇನು ನಡೆದಿದೆ, ಒಂದೊಂದು ಫ್ಯಾಮಿಲಿಗಳಲ್ಲಿ ಇದ್ರ ಬಗ್ಗೆ ಏನು ನಡೆದಿದೆ ಅಂತ ಹಲವಾರು ವಿಷಯಗಳನ್ನ ಹೇಳಿದಾಗ ಇದನ್ನು ಎಲ್ಲ ಸೇರಿಸಿ ಒಂದೊಂದೇ ಎಣಿಸಿ ಒಂದು ಕಂಬಳದ ಕತೆ ಮಾಡಿದ್ವಿ. ಸರಿ, ಈಗ ಕಂಬಳ ವಿಚಾರವಾಗಿ ಈಗ ಕಾಂತಾರ ಸಿನಿಮಾ ಬಂದಿದೆ. ಸೊ ಆ ಥರ ನೋಡೋದಾದರೆ ಈ ಕಂಬಳದಲ್ಲಿ ವಿಭಿನ್ನವಾಗಿ ಈ ಸಿನಿಮಾದಲ್ಲಿ, ವೀರಕಂಬಳ ಸಿನಿಮಾದಲ್ಲಿ ಜನರು ಏನನ್ನ ಸಿಗ್ಬೋದು ಅವರಿಗೆ ಅಂತ? ಈಗ ಕಂಬಳ ಈಗ ಬಂದಿರೋ ಪಿಕ್ಚರ್ಗಳಲ್ಲೆಲ್ಲ 1 ನಿಮಿಷದ ಮೇಲೂ ಇಲ್ಲ. ಬಟ್ ನಂದು 140 ನಿಮಿಷ ಬರೀ ಕಂಬಳನೇ. ಅಂದರೆ ಅದರಲ್ಲಿ ರೇಸ್ ಹೇಗಿರುತ್ತೆ, ಆಮೇಲೆ ಆ ಸಂಬಂಧಗಳಿದೆಯಲ್ಲ, ಕೋಣಕ್ಕೂ, ಓನರ್ಗೂ, ಅದರ ರೈಡರ್ಗೂ, ಆಮೇಲೆ ಆ ಸಂಸ್ಕೃತಿ, ಆಮೇಲೆ ಒಂದು
ಫ್ಯಾಮಿಲಿನಲ್ಲಿ ಒಂದು ಸರಿ ಕಂಬಳ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ಲಿಸೋಂಗಿಲ್ಲ. ಈ ನಾಗಾರಾಧನೆ ಯಾವ ಥರ ಇದೆಯೋ ಅಲ್ಲಿ, ಅದೇ ಥರ ಕಂಬಳ ಕೂಡ ತುಳುನಾಡಲ್ಲಿ. ಸೊ ಈ ರೀತಿ ಇರೋದ್ರಿಂದ ಎಲ್ಲದರ ಒಂದು ಪೂರ್ಣವಾದ ಫುಲ್ ಫ್ಲೆಡ್ಜ್ಡ್ ಮನರಂಜನೆ ಜೊತೆಗೆ ಒಂದು ಮೆಸೇಜ್, ದೊಡ್ಡ ಮೆಸೇಜ್ ಕೊಟ್ಟಿದ್ದೀವಿ. ಆ ಮೆಸೇಜ್ನೇ ಹೆಗ್ಡೆಯವರು ಪಾಠ ಮಾಡಿರೋದು. ಅಂದರೆ ಮನುಷ್ಯನ ಇದರಲ್ಲಿ ಒಂದು ಕಲಹ ಅನ್ನೋದು ಇರಬಾರ್ದು, ಹೇಗೆ ಒಂದು ಆಟನ ಸ್ಪೋರ್ಟ್ಸ್ ದೃಷ್ಟಿಯಿಂದಾನೇ ನೋಡಬೇಕು, ಗೆಲುವು ಸೋಲು ಎದ್ದೇ ಇರುತ್ತೆ, ಗೆದ್ದವ್ರು ಹೇಗಿರಬೇಕು, ಸೋತವ್ರು ಹೇಗಿರಬೇಕು, ಆ ಥರದ್ದೆಲ್ಲ ವಿಷಯಗಳನ್ನ ಈ ಮೆಸೇಜ್ನ ಈ ಚಿತ್ರದಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ವಿಷುವಲಿ ಆ ಥರ ವಿಷುವಲ್ಸ್ ಇನ್ನು ನೋಡೋಕ್ಕೆ ಸಾಧ್ಯ ಇರಲ್ವೇನೋ ಆ ಥರದ್ದು ವಿಷುವಲ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಸರ್, ನೀವು ಹೇಳಿದ್ರಿ ವೀರೇಂದ್ರ ಹೆಗ್ಡೆ ಅವರೇ ಒಂದು ಪಾಯಿಂಟಲ್ಲಿ ಎದ್ದು ಕಂಡು ಬರ್ತಾರೆ ಅಂತ ಹೇಳಿ. ಸೊ ವೀರೇಂದ್ರ ಹೆಗ್ಡೆ ಅವರು ಈ ಸಿನಿಮಾ ಪೂರ್ತಿಯಾಗಿ ಕಂಡು ಬರ್ತಾರಾ, ಅಥವಾ ಜೊತೆಗೆ ಅವರಿಗೆ ಡೈರೆಕ್ಟ್ ಮಾಡೋದಕ್ಕೆ ನಿಮ್ಗೇನಾದರೂ ಕಷ್ಟ ಆಯಿತಾ, ಅಥವಾ ಆ ಒಂದು ಅನುಭವ ಹೇಗಿತ್ತು? ಇಲ್ಲ, ಪೂರ ಪಿಕ್ಚರ್ ಬರೋದಿಲ್ಲ. ಒಂದು ಘಟ್ಟದಲ್ಲಿ, ಒಂದು ನಿರ್ಣಾಯಕ ಘಟ್ಟದಲ್ಲಿ ಒಂದು ಡಿಸಿಷನ್ ಬೇಕಾಗಿರುತ್ತೆ, ಅದನ್ನು ಅವ್ರು ಕೊಡ್ತಾರೆ. ಯಾಕೆಂದರೆ ನಾವು ಯೋಚನೆ ಮಾಡಿದ್ವಿ, ಯಾರ ಕೈಲಿ ಹೇಳಿಸೋದು, ಯಾರು ನಟರನ್ನ ಹಾಕೋಣವ, ಇಲ್ಲ ಪಾಲಿಟಿಷಿಯನ್ ಹಾಕೋಣವ, ಇಲ್ಲ ಯಾವ್ದಾರು ಮಠಾಧೀಶ್ವರನ್ನ ಹಾಕೋಣ ಅಂತ. ಪ್ರತಿಯೊಂದಕ್ಕೂ ಏನಾದರೂ ಕಾಂಟ್ರವರ್ಸಿ ಇರುತ್ತೆ. ಒಬ್ಬ ಕ್ಲೀನ್ ಮ್ಯಾನ್, ಒಬ್ಬ ದೈವಿ ಪುರುಷ ಬೇಕು ಅಂದಾಗ ನನಗೆ ಮನಸ್ಸಿಗೆ ಬಂದಿದ್ದೆ ಹೆಗ್ಡೆಯವರು. ನನಗೆ ಹೆಗ್ಡೆಯವ್ರಿಗೆ ತುಂಬ ಒಂದು ಆತ್ಮೀಯವಾದ ಸಂಬಂಧ. ಸುಮಾರು ನಮ್ಮ ಮನೆಗೂ ಅವ್ರಿಗೂ ಅವ್ರ ತಂದೆ ಕಾಲದಿಂದ, ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಅಂತ ಒಂದು ಪಿಕ್ಚರ್ ಮಾಡಿದರು, ಅಲ್ಲಿಂದ ಹೆಗ್ಡೆಯವರು ಆ ಚಿತ್ರದಲ್ಲೂ ಒಂದು ಚಿಕ್ಕ ಕ್ಯಾಮಿಯೋ ಪಾರ್ಟ್ ಮಾಡಿದರು. ಹಾಗೆ ಇದರಲ್ಲಿ ನಾನು ಮಾಡಬೇಕು ಅಂತ ಕೇಳಿದಾಗ ಅವರು ತುಂಬ ಮನಸ್ಸಿನಿಂದ ಒಪ್ಕೊಂಡು ಮೇಕಪ್ ಹಾಕ್ಕೊಂಡು, ನಮ್ಮ ಸಿನಿಮಾ ಗೊತ್ತಲ್ಲ ಆ ಥರದ ಲೈಟ್ ಗೀಟ್ ಹಾಕಿ ತೆಗೆದ್ವಿ. ಸೊ ತುಂಬ ಸಂತೋಷದಿಂದ ಪಾರ್ಟ್ ಮಾಡಿದ್ರು. ಅದನ್ನು ಆದಮೇಲೆ ಈ ಗಲಾಟೆಗಳ ಮಧ್ಯೆ ನನಗೆ ಒಂದು ಸ್ವಲ್ಪ ಫೋನ್ ಕಾಲ್ಗಳು, ತೆಗೀರಿ ಅದನ್ನು, ಬೇಡ ನಿಮ್ಮ ಚಿತ್ರದಲ್ಲಿ ಅದನ್ನು ಇಡಬಾರ್ದು ಅಂತ. ನಾನು ಹೇಳಿದೆ, ನೀವ್ಯಾರು ಅದನ್ನು ಡಿಸಿಷನ್ ಮಾಡೋಕ್ಕಲ್ಲ, ಅದು ಪಿಕ್ಚರ್ ನಂದು, ನೀವೇನು ಮಾಡ್ತೀರಿ ಮಾಡಿ, ನಾವು ಏನು ಮಾಡಬೇಕು ನಮಗೂ ಗೊತ್ತು. ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಮಂಜುನಾಥನ ಪ್ರೊಟೆಕ್ಷನು, ಅಣ್ಣಪ್ಪನ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ. ಧೈರ್ಯ ಇದ್ದರೆ ನಿಮ್ಮ ಪಾಡಿಗೆ ನೀವು ಮಾಡಿ, ನಮ್ಮ ಪಾಡಿಗೆ ನಾವು ಮಾಡ್ತೀವಿ ಅಂತ ಹೇಳಿ. ಸರಿ, ಅದು ಹಾಗೆ ಹೋಯಿತು, ಏನು ಅವ್ರ ಹತ್ರ ಬರಲಿಲ್ಲ. ಹೀಗಾಗಿ ಅವರು ಮಾಡಿದ್ದು ನನಗೆ ಅದೊಂದು ಪಿಕ್ಚರ್ಗೆ ಒಂದು ದೊಡ್ಡ, ಆ ಟೈಮಿನ ಕಥೆಯಲ್ಲಿ ಒಂದು ಅದ್ಭುತವಾದ ಒಂದು ಅನುಭವ ಸಿಗುತ್ತೆ. ಸರಿ, ಹಿಂದೆ ಮುತ್ತಪ್ಪರೈ ಅವರು ಕಂಬಳಕ್ಕೆ ಸಪೋರ್ಟ್ ಮಾಡಿದರು. ಈ ಸಿನಿಮಾದಲ್ಲಿ ಮುತ್ತಪ್ಪರೈ ಅವರ ಕ್ಯಾರೆಕ್ಟರ್ ಹೇಗೆ ಬರುತ್ತೆ, ಅಥವಾ ಕಡಿಮೆ ಟೈಮಲ್ಲಿ ಮುತ್ತಪ್ಪರೈ ಅವರ ಕ್ಯಾರೆಕ್ಟರ್ ಬರುತ್ತಾ, ಹೇಗೆ? ಸರ್, ನಾನು ಮುತ್ತಪ್ಪರಾಯಿ ಅಂತ ಹೇಳೋದಿಲ್ಲ. ಈಗ ತರಂಗದಲ್ಲಿ ಬಂದಾಗ ಹಲವಾರು ಅಂಡರ್ವರ್ಲ್ಡ್ನವರು ಮಾಡಿದ್ದಾರೆ, ಅದರಲ್ಲಿ ಅವರೊಬ್ಬರು ಇರ್ಬೋದು. ಬಟ್ ನಾವು ಅದರ ಎಲ್ಲ ಇನ್ಸ್ಪಿರೇಷನ್ ಸೇರಿಸಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ಇಲ್ಲ, ಪಿಕ್ಚರ್ಲಿ ಅದು ಏನು ಬೇಕೋ, ಅದಕ್ಕೆ ಎಷ್ಟು ಬೇಕು ಅಷ್ಟು ಬಂದೇ ಬರುತ್ತೆ ಕ್ಯಾರೆಕ್ಟರ್. ಸರ್, ಈಗ 2 ಭಾಷೆಯಲ್ಲಿ ಬರ್ತಾ ಇದೆ. ಒಂದು ತುಳು ಭಾಷೆಯಲ್ಲಿ ಬರ್ತಾ ಇದೆ, ಇನ್ನೊಂದು ಕನ್ನಡ ಭಾಷೆಯಲ್ಲಿ ಬರ್ತಿದೆ. ತುಳುವಲ್ಲೂ ಯಾವ ರೀತಿಯಾಗಿ ಸಪೋರ್ಟ್ ಸಿಗ್ತಾ ಇದೆ? ಕನ್ನಡದಲ್ಲಿ ಅಫ್ಕೋರ್ಸ್ ಸಪೋರ್ಟ್ ಸಿಗ್ತಾ ಇರುತ್ತೆ. ಸೊ ತುಳು ಭಾಷೆಗೆ, ಯಾಕಂತಂದರೆ ಆ ಕಡೆ ಜನರಿಗೂ ತುಂಬ ಖುಷಿ ಆಗಿರುತ್ತೆ. ಸೊ ಅದರ ರೆಸ್ಪಾನ್ಸ್ ಹೇಗಿದೆ? ಅಲ್ಲ, ಖಂಡಿತ. ಈಗ ಪಿಕ್ಚರ್ ನಾಳೆ ರಿಲೀಸ್ ಆದಮೇಲೆ ರೆಸ್ಪಾನ್ಸ್ ಹೆಂಗೆ ಅಂತ ಗೊತ್ತಾಗುತ್ತೆ. ಬಟ್ ಇವತ್ತಿನವ್ರಿಗೆ ತುಂಬ ಹೃದಯದಿಂದ ತುಳುನಾಡಿನ ಜನ ಅವರು ಒಂದು ಹೆಮ್ಮೆ ಅಂದ್ಕೊಂಡಿದ್ದಾರೆ ಪಿಕ್ಚರ್ನ. ನನಗೆ ಇದ್ದಿದ್ದೇನು ಅಂದರೆ, ಬರೀ ತುಳುನಾಡಿಗೆ ಅಲ್ಲ, ಕರ್ನಾಟಕದಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ಕಂಬಳ ನಡೆಸಿದಾಗ ಏನೊಂದು ಅದ್ಭುತವಾದ ಪ್ರೋತ್ಸಾಹ ಸಿಕ್ತು, ಪಿಕ್ಚರ್ಗೂ ಹಾಗೆ ಸಿಗುತ್ತೆ. ಇದು ಒಂದೇ ಅಲ್ಲ, ನನಗೆ ಈಗ ನಮ್ಮ ಪ್ರಧಾನಮಂತ್ರಿಗಳು ಮನ್ ಕಿ ಬಾತಲ್ಲಿ ಕಂಬಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಲಾಸ್ಟ್ ಟೈಮ್ ಬಡ್ಜೆಟಲ್ಲಿ ಕಂಬಳಕ್ಕೆ ವಿಶೇಷವಾದ ನಾನು ಅನುದಾನಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೈಸೂರು ದಸರಾದಲ್ಲಿ ಇನ್ಮೇಲೆ ರೆಗ್ಯುಲರಾಗಿ ಕಂಬಳ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ಇಟ್ಕೊಂಡಿದ್ದಾರೆ. ಬೇರೆ ಕಡೆಗಳಲ್ಲೆಲ್ಲ ಈಗ ಬಾಂಬೆನಲ್ಲಿ ಕಂಬಳ ನಡೆಸ್ಬೇಕು ಅಂತಿದ್ದಾರೆ, ಡೆಲ್ಲೀಲಿ ನಡೆಸ್ಬೇಕು ಅಂತಿದ್ದಾರೆ. ಸೊ ಈ ಒಂದು ಎಲ್ಲರೂ ಒಂದು ಕಂಬಳದ ಬಗ್ಗೆ ಇಟ್ಕೊಂಡಿರೋ ಪ್ರೀತಿಗೆ ನಮ್ಮದೊಂದು ಚಿಕ್ಕ ಅಳಿಲು ಸೇವೆ ಆಗುತ್ತೆ ನಮ್ಮ ಚಿತ್ರ ಅಂತ ಒಂದು ನಂಬಿಕೆ. ಸರ್, ಈಗ ಡೈರೆಕ್ಟರ್ ಆಗಿ ಪ್ರತಿ ಸಿನಿಮಾ ಮಾಡಿದಾಗ ನಿಮ್ಗೊಂದು ಹೊಸ ಅನುಭವ ಆಗೇ ಆಗುತ್ತೆ. ಈ ಸಿನಿಮಾ ಮಾಡುವಾಗ ನಿಮ್ಗಾಗಿರುವಂಥ ಒಂದು ಅನುಭವ ಹಂಚ್ಕೊಳ್ಳೋದಾಗುತ್ತೆ? ಅಯ್ಯೋ, ಅನುಭವ ಅಂದರೆ ಹೇಳೋಕ್ಕೆ ಒಂದು 5-6 ದಿವಸ ಬೇಕು. ಏಕೆಂದರೆ ಮೊದಲನೇದು ಶಕೆ, ಮೇನಲ್ಲಿ ಶೂಟಿಂಗ್. ಆ ಕಂಬಳದ ನಮಗೆ ಸಿಕ್ಕಿದ್ದೆಲ್ಲ ಮೇ 42 ಡಿಗ್ರಿ, 42 ಡಿಗ್ರೀಸ್. ಪ್ರತಿಯೊಬ್ಬರು ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಶೂಟ್ ಮಾಡಿದ್ದೀವಿ. ಆಮೇಲೆ ಲಕ್ಷಾಂತರ ಜನ, ಜನದ ಮಧ್ಯ ಶೂಟಿಂಗ್ ಮಾಡಬೇಕು. ಏಕೆಂದರೆ ನನಗೆ ನಾವಿದೇನು ಸೆಟ್ ಹಾಕೋಕ್ಕಾಗಲ್ಲ.
ಇಲ್ಲ ಯಾವುದು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಏನಿರುತ್ತೆ ಜನದ ಮಧ್ಯಾಹ್ನ ತೆಗಿಬೇಕು, ಜನದ ಮಧ್ಯಾಹ್ನ ತೆಗೆದಿದ್ದೀವಿ. ಆ ರೇಸ್ಗಳನ್ನ ಶೂಟ್ ಮಾಡೋದೆಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕೆಂದರೆ ರೇಸ್ನಲ್ಲಿ ಆ ಕೋಣಗಳ ಮುಂದೆ ಕ್ಯಾಮ್ರಾ ಇಡಬಾರ್ದು ಅಂತ ಒಂದು ಅವರು ನಮಗೆ ಹೇಳಿದೆ. ಯಾಕೆಂದರೆ ಅದು ಓಡಿ ಬರುವಾಗ ನಮ್ಮ ಮೂಲ ರೇಸ್ಗೆ ಅದು ಅಡಚಣೆ ಆಗಬಾರ್ದು, ಸೈಡ್ಗೆ ಇಟ್ಕೋಬೇಕು ಕ್ಯಾಮ್ರಾ ಅಂತ. ಸೊ ಹೇಗೆ ಕ್ಯಾಮ್ರಾ ಸೈಡ್ ಇಟ್ಟರೆ ನಮ್ಮ ಇಂಪ್ಯಾಕ್ಟ್ ಯಾವ ಥರ ಬರುತ್ತೆ. ಸೊ ಅದನ್ನು ಎರಡೆರಡು ಸರಿ ನಾವು ಒಂದು ಸರಿ ಪೂರ್ಣ ರೇಸ್ ತೆಗೆದು ಆಮೇಲೆ ಮತ್ತೆ ನಾವು ಇನ್ನೊಂದು ಸರಿ ಅದೇ ರೇಸ್ನ ಕ್ರಿಯೇಟ್ ಮಾಡಿ ಅದೇ ಜನನ ಕ್ರಿಯೇಟ್ ಮಾಡಿ, ಸೊ ಹೀಗೆ ಹಲವಾರು ಚಾಲೆಂಜಸ್ನ ಮೀಟ್ ಮಾಡಿ ಎಲ್ಲೂ ಜನಕ್ಕೆ ಜರ್ಕ್ ಇರಬಾರ್ದು, ಸ್ಮೂತಾಗಿ ಕತೆ ಹೋಗಬೇಕು, ಅವರು ಒಂದು ಕಂಬಳದ ಪ್ರೇಕ್ಷಕರಾಗಿ ಸಿನಿಮಾ ನೋಡಬೇಕು ಅನ್ನೋದೇ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಸರ್, ಕೊನೆಯದಾಗಿ ಇದೇ ಫೆಬ್ರವರಿ 27ನೇ ತಾರೀಕು ಕರುನಾಡಿನ ಜನತೆಗೆ ತುಳುನಾಡಿನ ಸಂಸ್ಕೃತಿ ಜೊತೆಗೆ ಕಂಬಳದ ವಿಚಾರವನ್ನು ಜನರಿಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀರಾ. ಸೊ ವೀಕ್ಷಕರಿಗೆ ಹೇಳೋದಾದರೆ, ಕರುನಾಡಿನ ಜನತೆಗೆ ಹೇಳೋದಾದರೆ ತಾವೇನು ಹೇಳ್ತೀವಿ? ಪ್ರೇಕ್ಷಕರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿದವ್ರು ನೀವೇ. 93 ವರ್ಷದಿಂದ ನೀವು ಸಿನಿಮಾ ನೋಡದೇ ಇದ್ದರೆ ನಾವ್ಯಾರೂ ಇರ್ತಾನೇ ಇರಲಿಲ್ಲ. ಆದ್ದರಿಂದ ನೀವು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿದ್ದೀರಾ. ಕನ್ನಡಕ್ಕೆ ಯಾವಾಗಲೂ ಪ್ರೋತ್ಸಾಹ ಕೊಡಿ, ಕನ್ನಡಕ್ಕೆ ಒಂದು ವಿಶೇಷವಾದ ಪ್ರೋತ್ಸಾಹ ಕೊಡಿ. ಏಕೆಂದರೆ ಕನ್ನಡ ಚಿತ್ರರಂಗ ಇವಾಗ ತುಂಬ ಸಂಕಷ್ಟದ ಪರಿಸ್ಥಿತಿನಲ್ಲಿದೆ. ಏಕೆಂದರೆ ಈ ಪರಭಾಷಾ ಹಾವಳಿಗಳ ಮಧ್ಯೆ ನಾವು ಬದುಕಬೇಕು. ಆದ್ದರಿಂದ ನೀವು ಚೆನ್ನಾಗಿರೋ ಚಿತ್ರನ ಒಂದು ಸರಿ ಅಲ್ಲ 3 ಸರಿ 4 ಸರಿ ನೋಡಿ, ಅಟ್ಲೀಸ್ಟ್ ಒಂದು ಕನ್ನಡ ಪಿಕ್ಚರ್ನ ಒಂದು ಸರಿ ಆದರೂ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದನ್ನೇ ನಿಮಗೂ ಕೇಳ್ಕೊತೀನಿ. ಕನ್ನಡ ಚಿತ್ರರಂಗನ ಉಳಿಸೋದು, ಅದರಲ್ಲಿ ಇರ್ಬೋದು ಬೇಕಾದಷ್ಟು ವಾದ ಇದೆ, ಆ ಪಿಕ್ಚರ್ ಸರಿ ಇರಲ್ಲ, ಈ ಪಿಕ್ಚರ್ ಸರಿ ಆಗಿರಲ್ಲ ಅಂತ. ಬಟ್ ಏನೇ ಇದ್ರೂ ಒಂದು ಕನ್ನಡಕ್ಕೆ, ಕನ್ನಡ ನೆಲದಲ್ಲಿ, ಕನ್ನಡದ ಪ್ರದೇಶದಲ್ಲಿ ಒಂದು ವಿಶೇಷವಾದ ಸಹಕಾರನ ತಾವು ನೀಡಿ ಕನ್ನಡನ ಉಳಿಸಿ. ಬರುತ್ತೆ ಒಳ್ಳೊಳ್ಳೆ ಚಿತ್ರಗಳು, ಆದ್ದರಿಂದ ನೀವಿಲ್ಲದೇ ನಾವಿಲ್ಲ. ಆದ್ದರಿಂದ ನನ್ನ ಒಂದು ಕೋರಿಕೆ, ಕನ್ನಡ ಚಿತ್ರರಂಗನ ಉಳಿಸಿ. ವೀರಕಂಬಳ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ವೀರಕಂಬಳ ಸಿನಿಮಾದ ಡೈರೆಕ್ಟರ್ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.